ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದ್ಲೆಲ್ಲ ಅವ್ರ ಪಾಪ ಮಾಡಿದ್ರೆ ಅವ್ರ ಮಕ್ಳ ಮೇಲೆ ಪರಿಣಾಮ ಬೀಳ್ತಿತ್ತಂತೆ. ಈಗ ನಾವೇನ್ ಪಾಪ ಮಾಡಿದ್ರು ಅದ್ ನಮ್ಗೆ ವಾಪಸ್ ಕೊಡತ್ತೆ. ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ. ಸುಮ್ನೆ ತಗೊಳ್ತಾ ಇರ್ಬೇಕು ಅಷ್ಟೇ. ನನ್ನನ್ನ ತುಳಿಯೋರ್ ಮುಂದೆ ಬೇಯ್ಸ್ ನಿಲ್ಲೋ ಹಠ ಕಳಿಸಿದ್ದಾರೆ ನಮ್ಮಮ್ಮ. ಇಷ್ಟೊತ್ತು ನನ್ಗಾಗಿರೋ ನೋವನ್ನ ನಾನ್ ಮಾಡಿದ್ರು ನಮ್ಮಮ್ಮ ಮರೆಯಲ್ಲ. ತಪ್ಪು ನಿಮ್ದೇ ಇದ್ದಿದ್ರು ನಾನೇ ತಪ್ಪಿಸ್ತಾ ಅಂತ ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ವಾ, ಆ ವಿಷಯ ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾ? ಈಗ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ನೋವು ಆಗ್ಲಿತ್ತೆ ಅಂತ ಅಷ್ಟೇ ಕೇಳ್ಕೊಂಡೆ, ಬೇಡ ಬೇಡ ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಸುಳ್ಳಿನ ಕತೆ ಕಟ್ಟಿದ್ರಲ್ವಾ, ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಏನೇ ಮಾಡ್ತೀಯಾ? ಏಟಿಗೆ ಎದುರೇಟೆ, ಸೇರಿಗೆ ಸವ ಸೇರು. ನೋಡೇ ಬಿಡಣ, ನೀವಾ ನಾನು. ನಿಮ್ಮಲ್ಲಿರೋ ಸೌಂದರ್ಯನ ನನ್ನಲ್ಲಿರೋ ಗುಣನ ಏನ್ ಬೇಕಾದ್ರೂ ಆಗಿ ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ. ಇದ್ರು ಸತ್ರು ಇದೇ ನನ್ ಮನೆ. ನಾನ್ ಯಾವತ್ತಿದ್ರು ಈ ಮನೆ ಸೊಸೆ. ಈ ಸಮಯಕ್ಕೋಸ್ಕರನೇ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಶಭಾಷ್ ದೀಪಾ. ಅವಾಗ್ಲೇ ಏನಂದ್ರಿ? ಇದು ನಮ್ಮಿಬ್ರು ಮಧ್ಯ ನಡೀತಿರೋ ಯುದ್ಧ, ಇದ್ರಲ್ಲಿ ಗೆಲ್ಲೋದ್ ನೀವು, ಸೋಲೋದ್ ನಾನು ಅಂತಲ್ವಾ? ಅದು ನಿಮ್ ಭ್ರಮೆ. ಅಸಲಿ ಯುದ್ಧ ಇವಾಗ ಶುರು. ನೋಡೇ ಬಿಡೋಣ, ಇದ್ರಲ್ಲಿ ನಾನ್ ಗೆಲ್ತೀನ ನೀವ್ ಗೆಲ್ತೀರಾ ಅಂತ. ಯಾವುದೇ ಕಾರಣಕ್ಕೂ ನೀನ್ ಈ ಮನೇಲಿ ಇರೋದಕ್ಕೆ ನಾನು ಒಪ್ಪಲ್ಲ. ನಿಮ್ ಒಪ್ಪಿಗೆ ತಗೊಂಡು ಉಪ್ಪಿನಕಾಯಿ ಹಾಕೋ ಕಾಲ ಹೋಯ್ತು. ಇನ್ಮೇಲೆ ಏನಿದ್ರು ದೀಪನ ಸೌಂದರ್ಯನ ಅನ್ನೋದೇ ಲೆಕ್ಕ. ಬಾಯ್ ಬಂದ್ ಹಾಗೆ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನ್ನ ಇಲ್ಲಿರೋಕೆ ಯಾರೇ ಬಿಡ್ತಾರೆ? ಕಾನೂನಿನ ಪ್ರಕಾರ 100 ಜನನ ಮುಂದೆ ತಾಳಿ ಕಟ್ಟಿರೋ ಗಂಡನ ಮನೆಯಲ್ಲಿರೋ ಅಧಿಕಾರ, ಅರ್ಹತೆ ಎರಡು ನನ್ಗಿದೆ. ಅದ್ ಯಾರ್ ಬಂದ್ ತಡೀತಾರೆ ಅಂತ ನಾನು ನೋಡ್ತೀನಿ. ಯಾರು ತಡಿದೇ ಇದ್ರು ನಾನ್ ತಡಿತೀನಿ. ಸೌಂದರ್ಯ ಕಟ್ಟಿರೋ ಈ ಕೋಟೆ ಒಳಗೆ ಹೇಗ್ ನುಗ್ತೆ ನಾನು ನೋಡ್ತೀನಿ. ಈ ಸೌಂದರ್ಯಂಗೆ ಸವಾಲ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇನ್ನು 100 ವರ್ಷ ಆದ್ಮೇಲೂ ಈ ದೊಡ್ಡ ಮನೆ ಇತಿಹಾಸ ಪುಟ ತೆಗ್ದು ನೋಡಿದ್ರೆ ದೀಪ ಅನ್ನೋ ಸೊಸೆ ರಾಜಾರೋಷವಾಗಿ ಬದುಕಿದ್ಲು ಅಂತ ಬರ್ದಿರೋದು. ಬೇಕಿದ್ರೆ ಅದನ್ನ ರಕ್ತದಲ್ಲಿ ಬರ್ಕೊಡ್ತೀನಿ. ಕನಸು ಕನಸು ಕಾಣ್ತಾ ಇದ್ದೆ ನೀನು. ಈ ದೀಪ ಕನ್ಸ್ ಕಾಣೋಳಲ್ಲ, ಕನ್ಸನ್ನ ನನ್ಸ್ ಮಾಡೋಳು. ಆಸೆ ಪಡಕ್ಕೂ ಅರ್ಹತೆ ಬೇಕು. ಅರ್ಹತೆಗಿಂತ ವ್ಯಕ್ತಿಗೆ ವ್ಯಕ್ತಿತ್ವ ಇರ್ಬೇಕು ಅಂತ ನಂಬಿರೋಳು ನಾನು. ಮಾತು ಅತಿ ಆಗ್ತಿದೆ. ನಿಮ್ಮ ಅಹಂಕಾರ ಮಿತಿ ಮೀರ್ತಿದೆ. ಏನೇ ನೀನು ನಮ್ಮನೆ ಅನ್ನ ತಿಂದು ನಮ್ಮನೆ ಯಜಮಾನಿಗೆ ಜೋರ್ ಮಾಡ್ತೀಯಾ? ಯುದ್ಧ ನಡೀತಿರೋದು ನಮ್ಮಿಬ್ರಿಗೆ. ಮಧ್ಯದಲ್ಲಿ ನಂದೆಲ್ಲಿರ್ನಿ ಅಂತ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನೀನ್ ಯಾರೇ? ನಿಮ್ಗೆ ಯೋಗ್ಯತೆ ಇಲ್ಲ ಅಂತ
ನಾನೇನಾದ್ರೂ ಏಕವಚನದಲ್ಲಿ ಹೇಳಿದ್ರೆ ಮರ್ಯಾದೆ ಹೋಗೋದು ನಿಮ್ದು ಸುಕನ್ಯಾ ಅವರೇ. ಏನ್ರಿ ಜಯರಾಮ್, ಇದೇನಾ ನೀವು ನಿಮ್ಮ ಮಗಳು ಕಲ್ಸಿರೋ ಸಂಸ್ಕಾರ? ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸೌಂದರ್ಯ ಅವರೇ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ನಾನು ಕಾನೂನು ಓದಿಲ್ಲ ಅಂದ್ರೂ ಕಾನೂನ್ ಬಗ್ಗೆ ಹೇಳ್ಕೊಡಕ್ಕೆ ನಮ್ಮ ಅಣ್ಣ ಇದ್ದಾರೆ. ಅನ್ಯಾಯ ಮಾಡಿದವ್ರಿಗೆ ಕಾನೂನ್ ಪ್ರಕಾರ ಶಿಕ್ಷೆ ಕೊಡಕ್ ನಮ್ಮ ಅಪ್ಪ ಇದ್ದಾರೆ. ತಪ್ಪು ಮಾಡಿ ಕ್ಷಮೆ ಕೇಳಿದ್ರೆ ಕ್ಷಮಿಸು ಅಂತ ಹೇಳೋದಕ್ಕೆ ನಮ್ಮಮ್ಮ ಇದ್ದಾರೆ. ಮರಿಬೇಡಿ ಸೌಂದರ್ಯ ಅವರೇ. ಪೊಲೀಸಪ್ಪ, ಅಮ್ಮ ನೀವು ಹೊರಡಿ. ಅಲ್ಲಮ್ಮ, ದೀಪು, ನನ್ನ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಇದೇ ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ. ತಾಕತ್ತಿದ್ರೆ ಯಾರು ತಡೀತಾರೋ ತಡಿ. ಮಗ, ಇಷ್ಟು ದಿನ ನನ್ನ ಮಗಳು ಈ ಮನೆಯಲ್ಲಿ ಹೇಗಿರ್ತಾಳೆ, ಏನ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಇಲ್ಲ ಮಗ, ಇನ್ಮೇಲೆ ಆ ಯೋಚನೆ ಮಾಡಲ್ಲ. ಯಾರು ಕೈ ಬಿಟ್ರು ಆ ದೇವರು ನಿನ್ ಕೈ ಬಿಡಲ್ಲ. ನಾವು ದೂರದಲ್ಲೇ ಇದ್ಕೊಂಡು ನಿನಗೆ ಆಶೀರ್ವಾದ ಮಾಡ್ತೀವಿ. ಹುಷಾರು ಮಗಳೇ. ಮೇಡಮ್, ಇಷ್ಟು ದಿನ ನನ್ನ ಮಗಳಿಗೆ ಹುಷಾರು ಅಂತ ಹೇಳ್ತಾ ಇದ್ದೆ. ಈಗ ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನನ್ನ ಮಗಳು ಇದೇ ಮನೆಯಲ್ಲಿ ಇರ್ತಾಳೆ. ನೀವು ಹುಷಾರು. ಮನೆ ಸೊಸೆಗೆ ಕರೆಸಿರೋ ಬೀಗರಿಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಂತ ಜನ ನಿಮ್ಮನ್ನ ನೋಡಿ ಕಲಿಬೇಕು. ತುಂಬಾ ಥ್ಯಾಂಕ್ಸ್. ದೀಪು, ಈ ನಡೀತಾ ಇರೋ ಯುದ್ಧದಲ್ಲಿ ಜಯ ನಿನ್ನದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಮ್ಮ. ಮನೆಯಲ್ಲಿ ಅಂದ್ರೆ ಎಲ್ಲೋ ಹೊರಗಡೆ ಹೋಗಿದ್ರಿ ಅನ್ಸುತ್ತೆ. ಇನ್ನು ಮುಂದೆ ನಾವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳಲ್ಲ. ಯಾಕಂದ್ರೆ ನನ್ನ ಮಗಳೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ. ರೀ, ಬಸ್ಸಿಗೆ ಟೈಮ್ ಆಯಿತು, ಆಮೇಲೆ ಬಸ್ ಸಿಗಲ್ಲ. ನಡೀರಿ ಹೊರಡೋಣ. ಅಳಿಯಂದ್ರೆ ನಾವು ಬರ್ತೀವಿ. ಏನಾದರೂ ಅಂತ ವಿಷಯ ಇದ್ರೆ ಫೋನ್ ಮಾಡಿ. ಬರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.